ಮೋಹಿನಿ ಪ್ರಿಯ ಕಾಂತಮಣಿ ಕಾಮಿನಿ ಶೃಂಗಾರವಾಗಿನಿ ಮನ ಮೋಹಿನಿ ಪ್ರಿಯ ಕಾಂತಮಣಿ ಕಾಮಿನಿ. ಪ್ರಿಯ ಸ್ವಾಮಿ, ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಮನದ ಪ್ರೇಮವನ್ನು ತೋರು ಬಾ ಬೇಗ. ಮನದ ಪ್ರೇಮವನ್ನು ತೋರು ಬಾ ಬೇಗ ಶೃಂಗಾರವಾಗಿನಿ ಮನ ಮೋಹಿನಿ ಪ್ರಿಯ ಕಾಂತಮಣಿ ಕಾಮಿನಿ. ಪ್ರಿಯ ಸ್ವಾಮಿ, ಚಿಂತೆಯ ಪರಿಹರಿಸೆ ನಿಂಚಾಂತ ಲಾಗಲೇ ರಮಣೆ. ಹೌದಿ ಸ್ವಾಮಿ. ಚಿಂತೆಯ ಪರಿಹರಿಸೆ ನಿಂಚಾಂತ ಲಾಗಲೇ ರಮಣೆ. ಹೃದಯದ ಪ್ರೇಮ ಪೂರ್ಣ ಕರುಣಿಯೇ. ಪ್ರಿಯ ಸ್ವಾಮಿ, ಹೃದಯದ ಪ್ರೇಮ ಪೂರ್ಣ ಕರುಣಿಯೇ ಕಾಂತಮಣಿ ಕಾಮಿನಿ ಶೃಂಗಾರವಾಗಿನಿ ಮನ ಮೋಹಿನಿ ಪ್ರಿಯ ಕಾಂತಮಣಿ ಕಾಮಿನಿ. ಪ್ರಿಯ ಸ್ವಾಮಿ, ಪ್ರಿಯ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿಯ ಪಾಂಡವರ ಸಮಾಚಾರವಾದರೆ ದೀಪ. ಪ್ರಿಯೆ ಪ್ರಿಯೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನವತಿಗೆ ಹಿಂದಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುಗೂ ವಿವಾಹವೂ ಆಯಿತು. ಆಹಾ, ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಧರ್ಮರಾಯನು ತಮ್ಮ ಕುಲ ಪುರೋಹಿತರಾದ ದೈವ್ಯರನ್ನು ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದರು. ಆದರೆ ಸಂಧಿಗೆ ದುರ್ಯೋಧನ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಒದಗುವಂತಿದೆ. ಪುನಃ ಯುದ್ಧವಿ ಸ್ವಾಮಿ. ಹಾಗಾದರೆ ನಿಮ್ಮ ವಿಶ್ರಾಂತಿಗಳಿಂದವೂ ಕಳೆದು ಹೋದವು. ಗೋಪಿಕಾಂಗನಿನ ಕಟಾಕ್ಷ ಚಂದ್ರಿಕೆಯಲ್ಲಿ ತ್ವಯ್ದು ಈ ದ್ವಾರಕೆಯ ಕುಸುಮ ಶೈಲದಲ್ಲಿ ಮಲಗಿ ಹರ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಕನಸು ಕಾಣಲು ನಿಮಗಿನ್ನೂ ಸಾಧ್ಯವಿಲ್ಲವೇ ಪ್ರಾಣೇಶ್ವರ? ಪ್ರಿಯೆ, ಈ ಲೋಕ ಸೇವೆ ಹರಕೆಯನ್ನು ಹೊತ್ತಾಗಲಿ ನನ್ನ ವಿಶ್ರಾಂತಿ ದಿನಗಳೆಲ್ಲವೂ ಕಳೆದವೋಯಿತು. ಅದಕ್ಕಾಗಿ ಚಿಂತಿಸುವುದಿಲ್ಲ ಪ್ರಿಯೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಗೆ ಯುದ್ಧದ ಸಮಾಚಾರ ಕೇಳಿ ವೀರಹೃದಯ ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸಂಹಾರ ಮಾಡಿದ ಆ ನಿಮ್ಮ ಚಕ್ರದೃಶಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆ ದಾವ ದುಷ್ಕರ್ಮಿಗಳು ಜನಿಸುವರು ಅವರ ತೀಕ್ಷ್ಣರಿಗೆ ಅವರೇ ಆಹುತಿಯಾಗಲಿ ಪ್ರಭು. ಪ್ರಿಯೆ, ಯುದ್ಧವೇನೋ ಇಂದು ಒದಗುವಂತಿದೆ. ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಸ್ತ್ರ. ಆ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪರವಾಗಿ ಯುದ್ಧ ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರುವೆ. ಪ್ರಾಣೇಶ್ವರ, ಪ್ರಿಯೆ, ಈ ಶೈಲಾಗಾರದ ವಸ್ತುವನ್ನು ದಾಟದಲ್ಲಿ ನಿಮಗೆ ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈ ನಿಮ್ಮ ರುಕ್ಮಿಣಿ ಅರಿತಳು. ಇದು ನನ್ನೊಡನೆ ಪರಿಹಾಸವಲ್ಲ ತಾನೇ ಪ್ರಭು? ಪ್ರಿಯೆ, ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪ್ರತಿಷ್ಠನಾದ ಮಧುರ ವೇಣುಗಾನದಿಂದ ವಿಶ್ವವನ್ನು ನೆಲೆಸಿದ ಲಲಿತಾ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದರು. ಅವರ ಪ್ರಚಂಡ ಅಟ್ಟಹಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಯುದ್ಧವು ಪ್ರಾರಂಭವಾದರೆ ಬೇರೊಬ್ಬ ಕೃಷ್ಣನನ್ನು ನೋಡುವ. ಪ್ರಿಯೆ ಸ್ವಾಮಿ, ನಾನು ನಿರಸ್ತನು. ಆದರೆ ಈ ಕುರುಕ್ಷೇತ್ರದ ಸೂತ್ರವು ನನ್ನ ಕೈಯಲ್ಲಿ.
ಚದುರಂಗದ ದಾಳಗಳಂತೆ ಕ್ಷತ್ರಿಯರಾದ ವೀರರನ್ನು ಪ್ರಿಯೆ ಸ್ವಾಮಿ, ಛತ್ರರನ್ನು ವೀರರನ್ನು ಗರ್ವಂಧಕಾರನ್ನು ವೀರನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆನು ಪ್ರಿಯೆ. ಸ್ವಾಮಿ, ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ನಾನು ಆ ಯಜ್ಞಾನವನ್ನು ಅಳಿಸುವೆನು ಪ್ರಿಯೆ. ಸ್ವಾಮಿ, ಮಾನವನ ಆತ್ಮಸಾಕ್ಷಿಯು ಶಸ್ತ್ರಾಸ್ತ್ರ ಶತಕೋಟಿಗಳಲ್ಲಿ ಪರಭವಿಸಿ ವಿಜಯದ ಭದ್ರ ಪೀಠವನ್ನು ಏರಬಲ್ಲರೆಂಬುದನ್ನು ಈ ಜಗತ್ತಿಗೆ ತೋರಿಸಿ ಸತ್ಯದ ಮಾರ್ಗದಿಂದ ಈ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ಪ್ರಿಯೆ, ಸ್ವಾಮಿ, ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಬೆಳಗುವುದನ್ನು ನೀನೇ ನೋಡುವೆ ಅಂತ ಪ್ರಿಯೆ. ಪ್ರಿಯೆ, ಏಕಿ ಸಮರವೋ, ಏಕಿ ಸಮರವೋ, ಏಕಿ ಸಮರವೋ, ಏಕಿ ಸಮರವೋ, ಚಿರನೂತನ ಜಗವೇ ಸಾರ್ಥಕಗೊಳಿಸೈ, ಸತ್ಯಧರ್ಮದ ಉಳಿಸಲೆತ್ತಿಸೈ, ಏಕಿ ಸಮರವೋ, ಏಕಿ ಸಮರವೋ. ದರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನಲ್ಲಿ ಇದೇನಿದು ಅಲ್ಲವೇ ಸ್ವಾಮಿ? ಪ್ರಿಯೆ, ದರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನಲ್ಲಿ ಇದೇನಿದು ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕ ನೀನಾದೆ ಪ್ರಿಯೆ, ಸ್ವಾಮಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕ ನೀನಾದಿ ದರೆ ಕಾಯ್ದು ಕುರಿ ಜನರ ಏಕಿ ಸಮರವೋ, ಏಕಿ ಸಮರವೋ, ಚಿರನೂತನ ಜಗವೇ ಸಾರ್ಥಕಗೊಳಿಸೈ, ಸತ್ಯಧರ್ಮ ಉಳಿಸಲೆತ್ತಿಸೈ, ಏಕಿ ಸಮರವೋ, ಏಕಿ ಸಮರವೋ. ಪ್ರಾಣೇಶ್ವರ, ಪ್ರಿಯೆ, ಪ್ರಿಯೆ. ರಮಣೆ ರುಕ್ಮಣೆ ರಮದಳು ಬಾರೆ ಪ್ರಿಯೆ. ಸ್ವಾಮಿ, ರಮಣೆ ರುಕ್ಮಣೆ ರಮದಳು ಬಾರೆ ನವಗಳೆಯುವ ಶುಭ ಸಮುದಯ ವೇದುವೆ ರಮಣೆ ರುಕ್ಮಣೆ. ಪ್ರಿಯೆ, ಸ್ವಾಮಿ, ಆನಂದವನು ನಾನು ಬಂದಿದೆ ಬಾ ಪ್ರಿಯ. ಹೌದು ಪ್ರಿಯ, ಸ್ವಾಮಿ. ಆನಂದವನು ನಾನು ಬಂದಿದೆ ಬಾ ಪ್ರಿಯ. ತಾನು ರಾಗದೆ ಬೇಳುವೆ ಬಾರೆ ಪ್ರಿಯ. ತಾನು ರಾಗದೆ ಬೇಳುವೆ ಬಾರೆ ರಮಣೆ ರುಕ್ಮಣೆ ಕ್ರಮದಳು ಬಾರೆ ನವಗಳೆಯುವ ಶುಭ ಸಮುದಯವಿದು ರಮಣೆ ರುಕ್ಮಣೆ. ಪ್ರಾಣೇಶ್ವರ, ಭುವನ ಮೋದಿನಿ ಇನ್ನಯ ಪ್ರೇಮವ ಪ್ರಿಯ. ಭುವನ ಮೋದಿನಿ ನಿನ್ನಯ ಪ್ರೇಮವ ಅವಿರಳ ಸೌಭಾಗ್ಯ ಸಮುದಯವಿದು ಪ್ರಿಯ. ಸ್ವಾಮಿ,
ಮಗಳು ಬಾರಿ ನವಗಲೆಯುವ ಶುಭ ಸಮುದಯ ಬಿಡುವೆ ರಮಣೆ ರುಕ್ಮಣೆ ಸ್ವಾಮಿ, ಹಾಗಾದರೆ ಇಂಥ ಅಪೂರ್ವ ಸಾಧನೆ ಉದ್ದೇಶವಾದರೆ ಏನು ಪ್ರಿಯ? ಪ್ರಿಯೆ, ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣೆ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಪ್ರಿಯೆ, ಈ ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವು ಸ್ಥಾಪಿಸುವುದೇ ನನ್ನ ಗುರಿ. ಪ್ರಿಯೆ, ಸ್ವಾಮಿ, ಯೌವನವು ಕಳೆದು ಮಾನವನು ಈ ಮಾನವ ಜಾತಿಯ ಪರಮ ಶತ್ರು. ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವರಿಂದಲೇ ಮಾನವರನ್ನು ನಾಶಗೊಳಿಸಿ. ಪ್ರಿಯೆ, ಸ್ವಾಮಿ, ಓಹ್, ಅರ್ಜುನನು ಬಹು ಮಮತೆಯಿಂದ ನನ್ನ ಸಹಾಯವು ಕೇಳಲು ಬರುತ್ತಿರುವನು. ಬರಲಿ ಪ್ರಿಯೆ. ಸ್ವಾಮಿ, ಓಹ್, ದುರ್ಯೋಧನನು ಬಹು ಅಹಂಕಾರದಿಂದ ನನ್ನ ಸಹಾಯವನ್ನು ಕೇಳಲು ಇತ್ತಲೇ ಬರುತ್ತಿರುವನು. ಬರಲಿ ಬರಲಿ ಪ್ರಿಯೆ. ಸ್ವಾಮಿ, ನೀನು ಇನ್ನು ಹೊರಡು, ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ದೆಯಿಂದ ಎಚ್ಚರಗೊಳ್ಳೋದ್ರೊಳಗಾಗಿ ಕುರು ಪಾಂಡವರ ಯುದ್ಧವೋ ಅಥವಾ ಶಾಂತಿ ನಿಲಯವೋ ಈ ಮಂದಿರದಲ್ಲಿ ನಿರ್ಣಯವಾಗಬೇಕಾಗಿರುವುದು. ಎಷ್ಟೇ ಆದರೂ ಕಪಟ ನಾಟಕ ಸೂತ್ರಧಾರಿಯಲ್ಲಿ ಸ್ವಾಮಿ ನೀವು ಬರುವರಾಗಿ. ಸ್ವಾಮಿಯಾದರೂ ನಿದ್ರಿಸುತ್ತಿರುವರು. ಕ್ಷಣಕಾಲ ವಿಶ್ರಾಂತಿ ನಂತರ ಮಲ್ಕೊಂಡ್ಬಿಡ್ಬೇಕಾ? ಬಂದು ಸೇರುವೆನು. ಇದೇ ಬಂದ್ಬರ್ತದಪ್ಪ. ಹರಿ ವಾಸುದೇವ ಪರಮ ಪುರುಷ ಶ್ರೀ ಹರಿ ವಾಸುದೇವ ತರಳನಂದಯ ತೋರಿ ಬರದಳು ದರ್ಶನವೇ. ತರಳನಂದಯ ತೋರಿ ಬರದಳು ದರ್ಶನವೇ. ಪರಮ ಪುರುಷ ಪರಮಾತ್ಮನೇ ಶ್ರೀ ತರಳನಂದಯ ತೋರಿ ಪರಮಾತ್ಮನೇ ಶ್ರೀ ತರಳನಂದಯ ತೋರಿ ಬರದಳು ದರುಶನ ಪಿಯೈ ದೇವ. ಬರದಳು ದರುಶನ ಪಿಯೈ ದೇವ. ಕರುಣ ತರಂಗನೆ ಪಾಲಿಸು ಎನ್ನನು. ಕರುಣ ತರಂಗನೆ ಪಾಲಿಸು ಎನ್ನನು. ಭಕ್ತಿಯಿಂದಲೇ ಬೇಡುವೆ ದೇವ. ಭಕ್ತಿಯಿಂದಲೇ ಬೇಡುವೆ ದೇವ. ಪರಮ ಪುರುಷ ಶ್ರೀ ಹರಿ ವಾಸುದೇವ ತರಳನಂದಯ ತೋರಿ ಬರದಳು ದರ್ಶನ ವಿಜಯ. ಪರಮ ಪುರುಷ ವಾಸುದೇವ ತಮ್ಮ ದರ್ಶನಕ್ಕಾಗಿ ಬಂದಿರುವೆನು. ಎಲ್ಲವೂ ನಿನ್ನ ಕೃಪೆ ಇದ್ದಂತೆ ಆಗಲಿ.
ಮೋದದಿಂದಲಿ ತೆರಳುತ್ತಿರುವೆನು ನಾ ಯದುವರನ ಬಳಿಗೆ ಮೋದದಿಂದಲಿ ತೆರಳುತ್ತಿರುವೆನು ನಾ ಸಾಧಿಸೀಗ ಸಮಯವನ್ನು ಸಾಧಿಸೀಗ ಸಮಯವನ್ನು ಕಾಣುಸುತರ ಶಿರವ ತಡೆದು ಸಾಧಿಸೀಗ ಸಮಯವನ್ನು ಕಾಣುಸುತರ ಶಿರವ ತಡೆದು ಹರುಷದಿಂದಲೇ ದೊರೆಯನಾಳ್ವೆ ಹರುಷದಿಂದಲೇ ದೊರೆಯನಾಳ್ವೆ ಕೀರ್ತಿ ಪಡೆಯುತ್ತ ಸುಖದಿ ಬಾಳ್ವೆ ಕೀರ್ತಿ ಪಡೆಯುತ್ತ ಸುಖದಿ ಬಾಳ್ವೆ ಮೋದದಿಂದಲೇ ತೆರಳುತ್ತಿರುವೆನು ನಾ ಯದುವರನ ಬಳಿಗೆ ಮೋದದಿಂದಲೇ ತೆರಳುತ್ತಿರುವೆನು ನಾ ಶೋರ ನೆನೆಸಿ ಮೆರವ ಎನಗೆ ಶೋರ ನೆನೆಸಿ ಮೆರವ ಎನಗೆ ಸಮರರಾರಿ ಧರಣಿಯೊಳಗೆ ಶೋರ ನೆನೆಸಿ ಮೆರವ ಎನಗೆ ಸಮರರಾರಿ ಧರಣಿಯೊಳಗೆ ಹೇಡಿಕೊಂಡವರನ್ನು ಕೊಲ್ವೆ ಹೇಡಿಕೊಂಡವರನ್ನು ಕೊಲ್ವೆ ಕೀರ್ತಿ ಪಡೆಯುತ್ತ ಸುಖದಿ ಬಾಳ್ವೆ ಕೀರ್ತಿ ಪಡೆಯುತ್ತ ಸುಖದಿ ಬಾಳ್ವೆ ಮೋದದಿಂದಲೇ ತೆರಳುತ್ತಿರುವೆನು ನಾ ಯದುವರನ ಬಳಿಗೆ ಮೋದದಿಂದಲೇ ತೆರಳುತ್ತಿರುವೆನು ನಾ ಓಹೋ ಆ ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರು ನನ್ನ ಸುದೈವ ಬಲದಿಂದ ಆ ಅರ್ಜುನನು ದ್ವಾರಕೆಯನ್ನು ಸೇರುವ ಮೊದಲೇ ಹೋಗಿ ಶ್ರೀಕೃಷ್ಣನ ನೋಡುವನು ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ ಮೊಟ್ಟು ಮಾಣಿಕ್ಯ ರತ್ನದ ಏಕೆ ಕಳಿ ಕಳಿಸುತ್ತಿವೆ ನವಿಲು ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ ಮೊಟ್ಟು ಮಾಣಿಕ್ಯ ರತ್ನದ ಏಕೆ ಕಳಿ ಕಳಿಸುತ್ತಿವೆ ದೇವಲೋಕದ ಮಿರುಗೆ ಧರಗಿಳಿದಂತಿದೆ ದೇವಲೋಕದ ಮಿರುಗೆ ಧರಗಿಳಿದಂತಿದೆ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಕಲಗಳ ವೈಭವ ಏನಿ
ಭವನದ ಶೃಂಗಾರ ವೈಭವ ಮಣಿಮುಕುಟ ವಜ್ರದಂತೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವ ಹೊಂದಿಗಳ ಮಧುರ ಮಿಲನ ನಯನ ಮನೋಹರ ವೀವ ಶಿಲ್ಪಕಲಾ ಅದಾವ ಮಹಾಶಿಲ್ಪಿಯ ಕೈತಾತುರ್ಯ ಹಲೋ ಓಹೋ ಸುಂದರ ಶಿಲಾಪಾಲಕೆಯರು ಇವರೇನು ಜೀವಂತ ಶಿಲಾಪಾಲಕೆಯರೇ ಅಥವಾ ಬೊಂಬೆಗಳೇ ಹಳ್ಳಿಯಂತೆ ಬಳುಕಿ ನಡೆಯುವ ನಡುವು ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆಯಂತ ನಾಸಿಕ ಮಧು ಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ರಮ್ಮ ಊರ್ವಶಿ ತಿಲೋತ್ತಮೆಯ ಸೌಂದರ್ಯವೆಲ್ಲ ಸಮ್ಮಿಳನವಾಗಿ ದರಗಿಳಿದಂತೆ ಭಾಸವಾಗುತ್ತಿದೆಯಲ್ಲ ಇವರನ್ನು ಕಂಡ ಕ್ಷಣ ನಾನೊಮ್ಮೆ ಬಿಗಿದಪ್ಪಲೇ ಸ್ವಾಗತ ಕುರು ನಂದನ ಸ್ವಾಗತ ಕುರು ನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಕುರು ನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ನವರತ್ನ ದಿವೀರ ಪ್ರಚಂಡ ಕೌರವ ನವರತ್ನ ದಿವೀರ ಪ್ರಚಂಡ ಕೌರವ ಸ್ವಾಗತ ಕುರು ನಂದನ ಸ್ವಾಗತವಯ್ಯ ದುರ್ಯೋಧನ
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಇದೇನಿದು ಕನಸೆ ಅಥವಾ ಮತಿ ಭ್ರಮಣೆ? ಓಹೋ, ಇದೆಲ್ಲವೂ ಈ ಕೃಷ್ಣನ ಮಾಯೆ. ಕೃಷ್ಣ ಈ ನಿನ್ನ ಮಾಯಾ ಶಯನ ಗೃಹವನ್ನು ನೋಡಿ ಬೆರಗಾಗುವನಲ್ಲ, ಈ ಚಲದಂಕಮಲ್ಲ. ಸಸಾಗರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ವಸುಂಧರಿಯ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹನಾಥೀಶ್ವರ ಈ ಕೌರವೇಶ್ವರನ ಅರಮನೆಗಿಂತಲೂ ಈ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಾನವೇ ಕೂಡದು. ಇದು ಎಂದಿಗೂ ಇರಕೂಡದು. ಓಹೋ, ನಾನು ಬರುವಕ್ಕೆ ಸಮಯಕ್ಕೆ ಕೃಷ್ಣನು ನಿದ್ರಿಸುತ್ತಿರುವನಲ್ಲ. ಇಂದು ಈ ಹಗಲು ನಿದ್ರೆಯಲ್ಲಿ ಮಗ್ನನಾಗಿರಬೇಕಾದರೆ ಇದಕ್ಕೇನೋ ಬಲವಾದ ಕಾರಣವಿರಲೇಬೇಕು. ಇರಲಿ ಈತನು ಎಚ್ಚಲಗೊಳ್ಳುವರು ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆ. ಇದೇತ್ತರ ಭ್ರಾತೆ, ನನ್ನ ಬುದ್ಧಿಗೆ ಏನಾದರೂ ಮಂಕು ಕೊಯ್ಲಿದೆ ಅಥವಾ ಶ್ರೀಕೃಷ್ಣನ ಸಾನ್ನಿಧ್ಯವೇನಾದರೂ ಕಳಂಕ ತಂದಿದೆ? ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ಸಾಮಾನ್ಯ ನಂದಗೋಪಾಲನ ಪಾದದಡಿಯಲ್ಲಿ ಅಸಂಭವ ಅಪಮಾನ ಕುರುಕುಲಕ್ಕೆ ಇದು ಕ್ಷೀಣ. ನನಗೆ ಯೋಗ್ಯವಾದ ಸ್ಥಾನ ಇದೆಲ್ಲ. ಕಣ್ಣಾರ ಕಂಡೆನ ಗರಿ ಸರಿ ಸನಿದ ಸನಿದ ಬನಿದ ಬಮ ಕಣ್ಣಾರ ಕಂಡೆನ ಗರಿ ಸರಿ ಸನಿದ ಸನಿದ ಸನಿದರಿ ಸನಿ ಗರಿಸ ಗರಿಸ ಸನಿದ ನಿದ ಬನಿದ ಬಮ ಸನಿದ ಬಮ ಕಣ್ಣಾರ ಕಂಡೆನ ಸಕಲ ಚರಾಚರ ಪ್ರಾಣಿಗಳೆಲ್ಲವ ವಿನಯದಿನ್ ಪಾಲವ ಶ್ರೀಹರಿಯನ್ನ ಸಕಲ ಚರಾಚರ ಪ್ರಾಣಿಗಳೆಲ್ಲವ ವಿನಯದಿನ್ ಪಾಲಪ ಶ್ರೀಹರಿಯನ್ನು ಸನಗದಿ ಮುನಿವಂದ ಕೃಷ್ಣ ಸನಗದಿ ಮುನಿವಂದ ಪರಮ ಪುರುಷನ ಸನಗದಿ ಮುನಿವಂದ ಪರಮ ಪುರುಷ
ಕಣ್ಣಾರ ಕಂಡೆನ. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲು ದ್ವಾರಕೆಯಲ್ಲಿ ಕುಳಿತಿರೋನಲ್ಲ. ಅರ್ಜುನ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಮಾಡಿದೆ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸದೈವ ಬಲದಿಂದ ನಿನಗಿಂತ ಮೊದಲೇ ಇಲ್ಲಿಗೆ ಬಂದೆನು. ದುರ್ಯೋಧನ, ನಾನು ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದ ಕಮಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕು ಎಂದು ಇಚ್ಛೆಯಿಂದ ಬಂದಿರೋನು ದುರ್ಯೋಧನ. ಸರಿ, ನೀನು ಯಾವ ಇಚ್ಛೆನ್ನಾದರೂ ಬಾ. ಈ ಸಾರಿ ಇನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಹೃದಯದಲ್ಲಿ ಒಂದೇ ವಂಶದ ರಕ್ತವು ಹರಿಯುತ್ತಿರೋದು, ಅದು ನಾನು ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ಶ್ರೀಕೃಷ್ಣ ಪರಮಾತ್ಮನು ಜಗನ್ಮಾತ್ಮಕನಾದ ಶ್ರೀಕೃಷ್ಣ ಪರಮಾತ್ಮನು ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗರೂಕನಾಗಿ ಕಳಿಸಿಕೊಂಡವನು. ಈ ಆದಿಪುರುಷನ ಸನ್ನಿಧಾನವನ್ನು ಪಡೆದ ನನ್ನಂತಹ ಭಕ್ತನಲ್ಲವೇ ಸಕೃತಶಾಲಿ. ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನು ಸೇರಿದೆ. ಶಬರಿಗ ಭವ ನಿತ್ಯ ಪ್ರಭುವೇ ಭಕ್ತ ವಿಭೂಷಣನ ಕಾಯ್ದ ಸಭಾವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗೆ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೆಗಿಸೋ ಲೋಕದ ಭವ ಬಂಧನ, ನೆಗಿಸೋ ಲೋಕದ ಭವ ಬಂಧನ. ಪರಮಾತ್ಮ, ಅಗೆಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಅಗೆಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೆಗಿಸೋ ಲೋಕದ ಭವ ಬಂಧನ, ನೆಗಿಸೋ ಲೋಕದ ಭವ ಬಂಧನ. ವಾಸುದೇವ, ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ವಾಸುದೇವ, ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗಮುನಿದ ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಮೃಗಮುನಿದ ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೆಗಿಸೋ ಲೋಕದ ಭವ ಬಂಧನ, ನೆಗಿಸೋ ಲೋಕದ ಭವ ಬಂಧನ. ವಾಸುದೇವ, ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದಲ್ಲೋ ನೀನ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದಲ್ಲೋ ನೀನ ಶರಣ್ಯ. ವಾಸುದೇವ, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದೆ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ತ್ವರಿತದೆ
ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೆಗಿಸೋ ಲೋಕದ ಭವ ಬಂಧನ, ನೆಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಹರಿವ ಯಾರು? ಪಾರ್ಥನೆ ಬಂದು ಎಷ್ಟು ಹೊತ್ತಾಯಿತು? ವಾಸುದೇವ, ಏಕೆ ಚರಣದಡಿಯಲ್ಲಿ ಕುಳಿತುಕೊಂಡೆ? ಈ ಪಾರ್ಶ್ವದಲ್ಲಿ ಪೀಠಗಳಲ್ಲಿಲ್ಲವೇ? ವಾಸುದೇವ, ನಿನ್ನ ಪಾದ ಸನ್ನಿಧಾನವೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ಯಾರು? ಬಾಬಾ ಗೌರವೇಶ್ವರ. ಮೊದಲು ಬಂದವರು ಯಾರೆಂಬುದು ವಿಚಾರ ಮಾಡದೆ ಭಾಷಣವನ್ನೇ ಬಿಗಿದು ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಗುರುರಾಜ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಈ ಪಾರ್ಥನನ್ನು ಕಂಡೆ. ಕೃಷ್ಣ, ನಿನ್ನ ಪರಿಹಾಸವು ಸಾಕು ಸಾಕು. ನಮಗೂ ಪಾಂಡವರಿಗೂ ಯುದ್ಧವು ಸಂಕಟಿಸಿರುವುದು. ಆದ್ದರಿಂದ ನಿನ್ನ ಸಹಾಯವನ್ನು ಕೋರಲು ಬಂದಿರುವೆನು. ಇದಕ್ಕೆ ಏನು ಹೇಳುವೆ? ಪಾರ್ಥ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರು. ಆಗಲಿ ದುರ್ಯೋಧನ, ನಿಮ್ಮಿಬ್ಬರಿಗೂ. ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನಿನ್ನ ಬಳಿಗೆ ಮೊದಲು ಬಂದವನು ನಾನು. ನನ್ನ ಪಕ್ಷ ವಹಿಸುವುದು ವಿರೋಚಿತವಾದ ಧರ್ಮ. ಮಿಗಿಲಾಗಿ ನೀನು ನ್ಯಾಯಶೀಲನು. ಹೀಗಿರುವಾಗ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಬಾಬಾ ದುರ್ಯೋಧನ, ಪಾರ್ಥ ವಿಲಯದಲ್ಲೇ ತಿಳಿರಿ ನೀವೀರ್ವರ. ಪಾರ್ಥ, ದುರ್ಯೋಧನ, ಕೃಷ್ಣ, ವಿನಯದಲ್ಲೇ ಕೆಳರೆ ವೀರ್ವರ. ಅರಿವಿರಿ ಎಣ್ಣೆಯ ಕರವಾ. ಪಾರ್ಥ, ವಾಸುದೇವ, ಬಾಬಾ ದುರ್ಯೋಧನ, ಕೃಷ್ಣ, ಹೇಳಿ ಪೇಳ್ವೆ ಪತರ ನಿಮಗೆ ಎಲ್ಲ ಕಾರ್ಯವನ್ನು ಈಗ. ಬಾಬಾ ಕೃಷ್ಣ, ದುರ್ಯೋಧನ, ಕೇಳಿ ಪೇಳ್ವೆ ಪತರ ನಿಮಗೆ ಎಲ್ಲ ಕಾರ್ಯವನ್ನು ಈಗ ತಿಳಿಸುತ್ತಾಲೆ ನಾನೊಂದೆಡೆಗೆ. ಬಾಬಾ ದುರ್ಯೋಧನ, ತಿಳಿಸುತ್ತಾಲೆ ನಾನೊಂದೆಡೆಗೆ ಅಲದಾನು ಯಾದವ ಸೈನ್ಯ ಬಂದೆಡೆಗೆ. ಕೇಳಿ ಬೇಡ್ವೆ ಪಾರ್ಥ.
ದುರ್ಯೋಧನ, ಹಾ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡು, ಆದರೆ ಒಂದು ನಿಬಂಧನೆ. ಏನದು? ಏನೆಂದರೆ ಅಪ್ರತಿಮ ವೀರ ಭಟರಿಂದ ಕೂಡಿದ 11 ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ನಿರಾಯುಧನು ನಿರಾಸ್ತನು ಆದ ನಾನು ಒಂದು ಕಡೆ. ಇವರಿಂದ ನಿನಗಿಂತ ಚಿಕ್ಕವನಾದ ಅರ್ಜುನನು ಕೇಳುವ ಅಧಿಕಾರವಿರುವುದು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಭಾವ? ಆಗಬಹುದು ಕೃಷ್ಣ. ಪಾರ್ಥ, ನಿನಗೆ ಬೇಕಾದ್ದನ್ನು ಕೋರಿಕೋ. ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು. ವಾಸುದೇವ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಮಗೆ ರಾಜ್ಯವಿಲ್ಲ, ಸೈನ್ಯವನ್ನು ತಡೆಯಬೇಕಾದರೆ ನಮ್ಮಿಂದ ಸಾಧ್ಯವಿಲ್ಲ. ನಮಗೆ ನೀನೇ ಗತಿ. ನೀನೊಬ್ಬನಿದ್ದರೆ ಸಾಕು ಪರಮಾತ್ಮ, ನಾವು ಜಯವನ್ನು ಪಡೆಯುವೆವು. ಭಲೇ ಪಾರ್ಥ. ದುರ್ಯೋಧನ, ನಿನಗೆ ಸಮ್ಮತವೇ? ಕೃಷ್ಣ, ದುರ್ಯೋಧನ, ನೀನು ಬಂದರೆ ಆಯುಧಗಳನ್ನು ಹಿಡಿದು ಯುದ್ಧವನ್ನು ಮಾಡುವುದಿಲ್ಲವೇ? ಇಲ್ಲ, ಹೌದು. ಹಾಗಾದರೆ ನೀನು ಬಂದರೂ ಒಂದೇ, ಬಾರದಿದ್ದರೂ ಒಂದೇ. ನಾನು ಈ ಕೂಡಲೇ ಬಲರಾಮ ದೇವರ ಬಳಿಗೆ ಹೋಗುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಹೋಗಿ ಬಾ ಭಾವ. ಭಲೆ ಕಪಟ ಭಕ್ತರನ್ನ ಕಣ್ಸನ್ನೆಂದೆಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನನ್ನು ಕೃಷ್ಣ. ಬಡಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಕೃಷ್ಣ. ದುರ್ಯೋಧನ, ಬಡಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಣ್ಣ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯನ್ನರಿಸೆ. ಮೃತ್ಯು ತಾಂಡವ ಪ್ರಳಯ ಸಿಂಹನಾದ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜ್ಯ ಧರ್ಮ ಕಳಂಕವನ್ ಸಹಿಸಲಾರ. ರಣದೋ ಆಯುಧವಂ ಧರಿಸದಿರೇ. ರಣದೋ ಆಯುಧವಂ ಧರಿಸದಿರೇ. ಪಾಂಡವರನ್ನು ಅದೆಂತು ಪಾಲಿಕೆಯೋ ನೋಡುವೆನು ನಿನಪಂತ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಕೃಷ್ಣ, ಭಾವ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಪಾರ್ಥನೆಂದರೆ ಪ್ರಾಣ ಸಖ. ಈಗಿರುವಾಗ ನಾವು ನಿನ್ನೊಡನೆ ಬೆರಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ಹೌದು. ವಚನ ಭ್ರಷ್ಟನಾಗಿ ಎಚ್ಚರ. ಕೃಷ್ಣ, ನಿನ್ನ ನನ್ನ ಭೇಟಿ ರಣಾಂಗಣದಲ್ಲಿ ಅಲ್ಲಿ ಸಂಧಿಸುವೆನು. ಅರ್ಜುನ. ಹಾಗೆ ಆಗಲಿ ದುರ್ಯೋಧನ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ನನ್ನ ದ್ವಾರಕೆ ಯಾತ್ರೆ ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ. ಹರಡಿದ ಕಾಂತಿಯೇ ಅರುಷದಿ ಧರೆಗೆ. ಹರಡಿದ ಕಾಂತಿಯೇ ಅರುಷದಿ ಧರೆಗೆ. ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ
ಅಭಯವಾಣಿ ಪಾಂಡವ ವಿಜಯ ನಮ್ಮ ವಿನೋದ ಪಾಂಡವ ವಿಜಯ ನಮ್ಮ ವಿನೋದ ಇಂದ್ಯಮ ಪಾಲಿಪ ದೇವ ಜನಿಸಿದ ಇಂದ್ಯಮ ಪಾಲಿಪ ದೇವ ಜನಿಸಿದ ಧನ್ಯತೆಯಂತೆಯು ಪುಣ್ಯದಯದಿ ಕೃಷ್ಣ ಧನ್ಯತೆಯಂತೆಯು ಪುಣ್ಯದಯದಿ ಧನ್ಯತೆಯಂತೆಯು ಪುಣ್ಯದಯದಿ ರಾಧಾ ರಮಣ ಕೈವಚನಾದ ರಾಧಾ ರಮಣ ಕೈವಚನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ ಪರಮ ಅರ್ಜುನ ಎಂಥ ಕೆಲಸವನ್ನು ಮಾಡಿದಯ್ಯ. ಪಾಂಡವರ ಸಹಾಯವು ಬಲರಾಮನ ಸಹಾಯವು ಕೌರವರ ಸೈನ್ಯವು ಪಾಂಡವರ ಸಹಾಯವು ಅವರು ಕೊಟ್ಟೇ ಅಲ್ಲ. ನಿನ್ನ ಕಾರ್ಯವು ಜಯವಾಗುವುದೇ ಧನಂಜಯ. ಯೋಚಿಸಿ ನೋಡು. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆ ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರಿಗೆ ಗತಿಯು, ಭ್ರತಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ಈ ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಅಸ್ತ್ರವು ರಥಾಶ್ವದ ರಾಜ್ಯಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದು. ಈ ಪಾತಕಿ ವರ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯು, ಧರ್ಮದ ಚಿರಪಾಠದಲ್ಲಿ ಪುಣ್ಯವು ಪ್ರತಿಷ್ಠನಾಗುವ ದೇವ. ನನಗೆ ಅನುಮತಿಯನ್ನು ಕೊಡು, ಪುನಃ ಹೋಗಿ ಬರುವೆನು. ಬಲೆ ಬಲೆ ಪಾರ್ಥ, ಒಳ್ಳೆಯ ಮಾತುಗಳನ್ನಾಡಿ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ನಡೆ. ಇಲ್ಲ ನಡೆದಿದ್ದು ಸಮಾಚಾರವನ್ನು ಆ ಧರ್ಮಾದಿಗಳಿಗೆ ತಿಳಿಸು. ಪಾರ್ಥ, ಹಾಗೆ ಆಗಲಿ ಪರಮಾತ್ಮ. ಆಗಬಹುದು. ನಾನೇನು ಹೋಗಿ ಬರಲಿ. ಮಂಗಳವಾಗಲಿ. ಎಷ್ಟೊಂದು ಆತುರವಾಗಿರುವುದಲ್ಲವೇ ಸ್ವಾಮಿ ನೀವು ಬಹಳವಾಗಿ. ಬಾ ಬೇಗ ಮನ ಮೋಗನ ಪ್ರಿಯ, ಬಾ ಬೇಗ ಮನ ಮೋಗನ, ಬಾ ಬೇಗ, ಬಾ ಬೇಗ, ಬಾ ಬೇಗ ಮನ ಮೋಗನ. ಹಾಗಾದರೆ ಆ ಯುದ್ಧವನ್ನು ನಿಶ್ಚಯ ಮಾಡಿಕೊಂಡು ಬಂದಂತಿದೆ. ಯುದ್ಧವೆಂದರೆ ಹೇ ನಿಮ್ಮ ಹೃದಯವು ನಲಿಯುವುದಲ್ಲವೇ ಪ್ರಭು? ಪ್ರಿಯೆ, ಸ್ವಾಮಿ, ಯುದ್ಧವು ಇಂದು ಅನಿವಾರ್ಯ. ಯುದ್ಧವು ಇಂದು ಅನಿವಾರ್ಯ.
ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ಫಲವಾಯ್ತ ಹೌದೇ ಸ್ವಾಮಿ? ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ಫಲವಾಯ್ತ ಸಮದಂಡದಿಂದ ಅರನೇ ಪಾಪ ಆರನೇ ಕಾಂತೆ ಪಾಪ ಆರನೇ ಕಾಂತೆ ಪಾಪ ಆರನೇ ಅಂತೆ ಪಾಪ ಆರನೇ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಗ ಗದಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಗ ಗದಗೆ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭಯ ವಿಜಯಕ್ಕೆ ಕಾಂತ ಶಾಂತೆ ಪ್ರಿಯ ಸ್ವಾಮಿ ಭಯ ವಿಜಯಕ್ಕೆ ಕಾಂತ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರಿಯೆ ಸ್ವಾಮಿ ಮಾನವ ಲೋಕದ ಪ್ರಳಯವಾರ್ತಿಯಿಂದ ರಕ್ಷಿಸಿ ಅಧರ್ಮದ ಕ್ರಮದಿಂದ ಅಧರ್ಮ ರೂಪಿಡಲೇಕೆ ಶಾಂತಿ ಸಂಧಾನಕ್ಕಾಗಿ ನೀವು ತಾನೇ ಪ್ರಯತ್ನಿಸಬೇಕು ದೇವ. ಪ್ರಿಯೆ ಆಗಲಿ ಪ್ರಿಯೆ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವನು. ಆದರೆ ಸ್ವಾಮಿ ನನ್ನ ಕೊನೆ ಪ್ರಯತ್ನವು ಕೂಡ ವಿಫಲವೂ. ಏಕೆ ಸ್ವಾಮಿ ನಿಮ್ಮ ಪ್ರಯತ್ನವು ಕೊನೆಯಾಗುವುದು? ಎಲ್ಲವೂ ಆರಂಭವೇ ಅಲ್ಲವೇ? ಪ್ರಾಣೇಶ್ವರ ಪ್ರಿಯೆ, ನಾವಿನ್ನು ಅಂತಃಪುರಕ್ಕೆ ಹೊರಡೋಣವೇ? ಆಗಬಹುದು.